ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದಿದ ತಕ್ಷಣ ಇವತ್ತು ಅಕ್ಕ ಕಾಫಿ ಮಾಡಿದರು. ಕಾಫಿ ಕುಡ್ದಿದ ತಕ್ಷಣ ಮಕ್ಕಳು ಇಬ್ಬರು ಕಿತ್ತಾಡ್ತಾಯಿದ್ದಾರೆ, ವೇದಾಂತ್ ಮತ್ತು ದಕ್ಷಿತಾ. ಅವರಿಬ್ಬರನ್ನ ಸಮಾಧಾನ ಮಾಡಿ ಅವ್ರನ್ನ ಸೋಫಾ ಮೇಲೆ ಕೂರಿಸಿದ್ದೀನಿ. ಟಿ ವಿ ಹಾಕಿದ್ದೀನಿ, ಅದು ಟಿ ವಿ ನೋಡ್ತಾ ಇದ್ದಾರೆ ಇಬ್ಬರೂ. ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಯಾಕೆ ಅಂದರೆ ನಮ್ಮ ಮನೇಲಿ ಸಿಲಿಂಡರ್ ಖಾಲಿ ಆಗಿರೋದ್ರಿಂದ ಬ್ರೇಕ್ಫಾಸ್ಟ್ ಮಾಡಿಲ್ಲ. ನಮ್ಮ ಬಾವು ಹೋಟೆಲಿಂದನೇ ತೊಗೊಂಡು ಬಂದಿದ್ದರು. ಎಲ್ಲರೂ ಹೋಟೆಲಿಂದನೇ ತೊಗೊಂಡು ಬಂದಿರೋ ಫುಡ್ನ ತಿಂದು ದಕ್ಷಿತ್ನ ಅಂಗನವಾಡಿಗೆ ಬಿಡೋಣ ಅಂತ ಹೋಗ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಅದು ಕ್ಲಿಪ್ಸ್ನ ತೊಗೊಂಡೆ. ಅವ್ನಿಗೆ ಅಂಗನವಾಡಿಗೆ ಹೋಗ್ಬೇಕಂದ್ರೇ ಬೇಜಾರು, ಓಡಾಡ್ಕೊಂಡಿರೋ ಅಂದರೆ ಇರ್ತಾನೆ. ಇದು ನಮ್ಮೂರ ಅಂಗನವಾಡಿ, ನೀವಿಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಅವನ ಅಂಗನವಾಡಿಗೆ ಬಿಟ್ಟಿದ್ದಾಗಿದ ತಕ್ಷಣ ನಾನು ಇನ್ನೇ ನೋಡೋಣ ಅಂತ ನೋಡ್ತಾಯಿದ್ದೆ. ಅವನು ಬಂದು ಬಾಯ್ ಮಾಡ್ತಿದ್ದ ಹೋಗ್ತಾಯಿದ್ದೀನಿ ಅಂತ. ನೀವಿಲ್ಲಿ ನೋಡ್ಬೋದು, ಅವ್ನು ಬಾಯ್ ಮಾಡಿ ಇನ್ನೇನು ಅವನು ಆಟ ಆಡ್ಕೊತಾ ಇದ್ದ. ನಮ್ಮ ಮನೇಲಿ ಸಿಲಿಂಡ್ರು ಖಾಲಿ ಆಗಿದೆ ಅಂತ ಹೇಳಿದ್ನಲ್ಲ, ಸಿಲಿಂಡರ್ ಅವರು ಬಂದಿದ್ದರು. ಇಲ್ಲಿ ಹಳ್ಳಿ ಕಡೆ ಎಲ್ಲ ಇಲ್ಲೇ ಸಿಲಿಂಡರ್ ಬಂದು ಕೊಟ್ಬಿಟ್ಟು ಹೋಗ್ತಾರೆ. ನಾವು ಬುಕ್ ಮಾಡಿರ್ಬೇಕು ಅಷ್ಟೇ, ಒನ್ ಡೇ ಬಿಫೋರ್ ಬುಕ್ ಮಾಡಿದರೆ ಸಾಕು. ಅವ್ರು ಬಂದಿದ ತಕ್ಷಣ ನಾವು ಬುಕ್ ಮಾಡಿರೋಕ್ಕೆ ಒಂದು ಮೆಸೇಜ್ ಬರುತ್ತೆ, ಆ ಮೆಸೇಜ್ನ ತೋರಿಸ್ಬೇಕು. ನಮ್ಮ ಬಾವ ಹೋಗಿ ಅದನ್ನ ತೋರಿಸ್ತಾ ಇದ್ದಾರೆ. ಇವಾಗ ಅವ್ರು ಹೇಳ್ತಾಯಿದ್ರು 50 ರೂಪೀಸ್ ಜಾಸ್ತಿ ಆಗಿದೆ, 920 ರೂಪೀಸ್ ಕೊಡಿ ಈ ಸರಿ ಸಿಲಿಂಡ್ರಿಗೆ ಅಂತ ಹೇಳ್ತಿದ್ರು. ಅದಾಗಿ ಕೊಟ್ಟಿದ ತಕ್ಷಣ ಇನ್ನು ನಾವು ಮನೆಗೆ ಬಂದ್ವಿ, ಸಿಲಿಂಡರ್ ತೊಗೊಂಡು ಮನೆಗೆ ಬಂದು ನೆಕ್ಸ್ಟು ನಮ್ಮಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಮಧುಗಿರಿಲಿ ನಮ್ಮ ಹಾಸ್ಪಿಟಲ್ ಅಂತ ಇದೆ, ಅಲ್ಲಿ ಹೋಗಿದ್ವಿ. ಎಕ್ಸ್ರೇ ಕೇಳಿದರು ಡಾಕ್ಟ್ರು. ಎಕ್ಸ್ರೇ ಎಲ್ಲ ಆಗಿ ಮತ್ತು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಿದ ತಕ್ಷಣ ಇನ್ನು ನುಗ್ಗೆ ಸೊಪ್ಪು ಕಿತ್ಕೊಂಡು ಬಂದಿದ್ಲು ನಮ್ಮ ಮನುಷ್ಯ. ಹೋಗಿ ನುಗ್ಗೆ ಸೊಪ್ಪು ಕಿತ್ಕೊಂಡು ಬಂದಿದ್ದರು. ಅದನ್ನು ಕ್ಲೀನ್ ಮಾಡಿ ಇನ್ನೇನು ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊತಾಯಿದ್ರು. ಇನ್ನು ಈವ್ನಿಂಗ್ ಆಯಿತು, ಮನೆಯಲ್ಲಿ ಪೂಜೆ ಮಾಡಿದ್ರು. ಇದು ನಮ್ಮ ಮನೆ, ದೇವ್ರ ಮನೆ. ಪೂಜೆ ಆಗಿದ ತಕ್ಷಣ ನಮ್ಮ ಪಾಪು ಅಳ್ತಿದ್ದ. ಈವ್ನಿಂಗ್ ಅವನು ಒಂದ್ಸರಿ ಹಾಲು ಕುಡಿತಾನೆ, ಸರಿ ಮಧ್ಯಾಹ್ನ ಸರಿ ತಿಂದಿದ ತಕ್ಷಣ ಮತ್ತು ಈವ್ನಿಂಗ್ ಒಂದ್ಸರಿ ಹಾಲು ಕುಡಿತಾನೆ. ನೋಡಿ ಯಾವ ಆ್ಯಂಗಲಲ್ಲಿ ಅದು ಟಿ ವಿ ನೋಡ್ಕೊಂಡು ಕುತ್ಕೊಂಡು ಹಾಲು ಕುಡಿತಿರೋದು. ಇನ್ನು ನಮ್ಮ ಮನೇಲಿ ಅಡುಗೆ ಆಯಿತು, ಸೊಪ್ಪು ಸಾರು ತಿಂದ್ವಿ. ಇವತ್ತಿನ ಡೇ ಹೀಗಿತ್ತು.